Hello everyone. In the last session, we have discussed four fundamental forces in nature, which are those: the gravitational force, electromagnetic force, a strong nuclear force, and weak nuclear force. In that, we have discussed already two forces, that is what gravitational force as well as electromagnetic force. Now the remaining concepts are the strong nuclear force and weak nuclear force. So as we discussed about the gravitational force, which is very weaker force in nature. Now gravitational force discussion ಮಾಡ್ಕೊಂಡ್ವಿ, a very weakest force in nature ಅಂದ್ರೆ ಏನು ಕರಿತೀವಿ ಅಂದ್ರೆ gravitational force ಅಂತ ಕರಿತೀವಿ. ಹೌದಾ? ಎರಡು ಪಾರ್ಟಿಕಲ್ ಮಾಸ್ ಇರಬೇಕು. ಹೌದಾ? ಸೊ ಅದಕ್ಕೆ ನಾವು ಗ್ರಾವಿಟೇಷನಲ್ ಎರಡು ಪಾರ್ಟಿಕಲ್ ಮಾಸ್ ಇರಬೇಕು, there will be a attractive force always. ಅದರ ನಡಬರ್ಕಿನ ಎರಡು ಪಾರ್ಟಿಕಲ್ ನಡಬರ್ಕಿನ ಫೋರ್ಸ್ ಯಾವಾಗಲೂ ಏನಾಗಿರ್ತದಪ್ಪ ಅಂತಂದ್ರೆ ಅಟ್ರಾಕ್ಟಿವ್ ಆಗಿರ್ತದೆ. ಇವಾಗ ನಾವೇನು ಡಿಸ್ಕಷನ್ ಮಾಡಿದ್ರಪ್ಪ ಅಂತಂದ್ರೆ ಇಟ್ ಈಸ್ ಅ ಲಾಂಗ್ ರೇಂಜ್ ಫೋರ್ಸ್ ಅಂತ ಕರಿತೀವಿ. ಬಹಳಷ್ಟು ಟೈಮ್ ತಗೊಂಡು ಅಥವಾ ಬಹಳ ಪುಸ್ತಕ ನೋಡುವಂಥದ್ದು. ಹೌದಾ? ಸೊ ಲಾಂಗ್ ರೇಂಜ್ ಫೋರ್ಸ್ ಅಂತ ಕರಿತೀವಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿ. ಸೊ ಅದಾದ್ರೆ ಏನು ಡಿಸ್ಕಷನ್ ಮಾಡ್ಕೊಂಡಿದ್ವಪ್ಪ ಅಂದ್ರೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅನ್ನು ಡಿಸ್ಕಷನ್ ಮಾಡ್ಕೊಂಡಿದ್ವಿ. So electromagnetic force in the sense which is very stronger than the gravitational force. Gravitational force ಗಿಂತಲೂ ಜಾಸ್ತಿ ಸ್ಟ್ರಾಂಗರ್. ಎಷ್ಟು ಸ್ಟ್ರಾಂಗ್ ಅದಪ್ಪ ಅಂತಂದ್ರೆ 10 to the power of 36 times stronger than the gravitational force ಅಂತ ಡಿಸ್ಕಷನ್ ಮಾಡ್ಕೊಂಡಿದ್ವಿ. ಹೌದಾ? ಅದರದ್ದು ಪ್ರಾಪರ್ಟೀಸ್ ನೋಡ್ಕೊಂಡ್ವಿ. ಅದೇ ಥರ ಅಲ್ಲಿಯೂ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಒಳಗೆ ಹೇಗಿದ್ದಪ್ಪ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಒಳಗೂ ಡಿಸ್ಕಷನ್ ಮಾಡ್ಕೊಂಡ್ವಿ. ಯಾವ ಪ್ರಾಪರ್ಟಿ ಅದಾವ. ಇಟ್ ಈಸ್ ಆಲ್ಸೋ ಅ ಲಾಂಗ್ ರೇಂಜ್ ಫೋರ್ಸ್ ಅಂತ ಕರಿತೀವಿ. ಅದರ ಜೊತೆಗೆ ಏನು ಕರಿತೀವಿ, ಇಟ್ ಈಸ್ ಅನ್ ಅಟ್ರಾಕ್ಟಿವ್ ಫೋರ್ಸ್ ಆಸ್ ವೆಲ್ ಆಸ್ ರಿಪಲ್ಸಿವ್ ಫೋರ್ಸ್ ಅಂತ ನೋಡ್ತೀವಿ. ಚಾರ್ಜ್ ನಡುವಾಗ ಅಟ್ರಾಕ್ಟಿವ್ ಇರ್ಬೋದು, ರಿಪಲ್ಸಿವ್ ಆಗಿರ್ಬೋದು. ಹೌದಾ? ಸೊ ಈ ಥರ ಅದರೊಳಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನು ನೋಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ನೋಡ್ತಾ ಇರೋದು ಯಾವುದಪ್ಪ ಅಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಹಿಯರ್ ವಿ ಕ್ಯಾನ್ ಸಿ ದಿಸ್ ಫೋರ್ಸ್ ಈಸ್ ವೆರಿ ಸ್ಟ್ರಾಂಗರ್ ದೆನ್ ಆಲ್ ಅದರ್ ಫೋರ್ಸಸ್. That's why we call it as the strongest force in nature ಅಂತ ಕರಿತೀವಿ. ಈ ಫೋರ್ಸ್ ಏನು ಕರಿತೀವಪ್ಪ ಅಂತ very strongest force in nature. How much it is strongest? ಎಷ್ಟು ಸ್ಟ್ರಾಂಗ್ ಅದಪ್ಪ ಅಂದ್ರೆ 100 times greater than electromagnetic force. ಹೌದಾ? ಈಗ electromagnetic force ಎಷ್ಟಿತ್ತಪ್ಪ ಅಂತಂದ್ರೆ 10 to the power of 36 times stronger than gravitational force ಇತ್ತ. ಸೊ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಎಷ್ಟು ಸ್ಟ್ರಾಂಗ್ ಅದಪ್ಪ ಅಂತಂದ್ರೆ ಇದಕ್ಕಿಂತಲೂ 100 ಪಟ್ಟು ಜಾಸ್ತಿ ಸ್ಟ್ರಾಂಗ್ ಅದ. 100 ಪಟ್ಟು ಯಾವುದಕ್ಕಿಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಗಿಂತಲೂ. ಸೊ ಇದು ನಾವು ಹೆಂಗೆ ಬರೀಬಹುದಪ್ಪ ಅಂದ್ರೆ 10⁻38. ಇಟ್ ಮೀನ್ಸ್ 10 to the power of 38 times stronger than ಯಾವುದು ಆಲ್ ಅದರ್ ಫೋರ್ಸಸ್ ಅಂತ ಹೇಳ್ತೀವಿ. ಆಲ್ ಅದರ್ ಫೋರ್ಸಸ್. ಇಸ್ ಇಟ್ ಕ್ಲಿಯರ್? ನಾವು ಅರ್ಥ ಆಗ್ತದ? ಸೊ ಇದನ್ನು ಎಲ್ಲಿ ನೋಡ್ತೀವಪ್ಪ ಅಂತ ಆಸ್ ವಿ ನೋ ದಟ್ ಅಟಮ್ಸ್, ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಎಲ್ಲ ನೋಡಿದ್ದೀವಲ್ಲ. ಸೊ ಸಣ್ಣ ಪಾರ್ಟಿಕಲ್ ತಗೊಂಡ್ರೆ ನಾವು ಕಣ್ಣಿಗೆ ಕಾಣೋದಿಲ್ಲ, ಅಟಮ್ಸ್ ನೋಡ್ಕೊತೀವಿ. ಸೊ ಅಟಮ್ಗಳನ್ನು ನಾವು ನೋಡ್ತೀವಿ, ನ್ಯೂಕ್ಲಿಯಸ್ ನೋಡ್ತೀವಿ, ಆಮೇಲೆ ನಾವೇನು ನೋಡ್ತೀವಪ್ಪ ಅಂತಾರೆ ಪ್ರೋಟಾನ್ಸ್ ನೋಡ್ತೀವಿ, ನ್ಯೂಟ್ರಾನ್ಸ್ ನೋಡ್ತೀವಿ, ಎಲ್ಲ ನೋಡ್ತೀವಲ್ಲ. ಸೊ ಒಂದು ವಸ್ತು ಒಂದು ಚಾರ್ಜ್ ಬಹಳಷ್ಟು ಗಟ್ಟಿಯಾಗಿ ಇರಬೇಕಪ್ಪ ಅಂತಂದ್ರೆ ಅಲ್ಲೊಂದು ಕಾರಣ ಏನಪ್ಪ ಅಂತಂದ್ರೆ ದೇರ್ ಇಸ್ ಅ ಬಾಂಡಿಂಗ್ ಆಫ್ ನ್ಯೂಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್. ಎರಡು ಎಷ್ಟು ಹತ್ತಿಯಾಗಿ ಕೂತಿರ್ತಾವಲ್ಲ, ವಿ ಕಾಂಟ್ ಬ್ರೇಕ್ ದಮ್ ಈಸಿಲಿ. ಹೌದಾ? ಅರ್ಥದಿಂದ ನೋಡೋದು ಅಷ್ಟು ಸ್ಟ್ರಾಂಗ್ ಇರ್ತಾವೆ. ನಾನು ಹೇಳೋದು ಅರ್ಥ ಆಗ್ತದೆ ನಿಮ್ಗೆ? ಹೆಂಗಪ್ಪ ಅಂತ ಒಂದು ವಸ್ತುವನ್ನು ತಗೊಂಡಾಗ ಒಂದು ಸಣ್ಣ ಪೀಸ್ ಮಾಡ್ಕೊಂಡು ಹೋಗ್ತೀರಿ. ಬರ್ತಾ ನಮ್ಗೊಂದು ಅಟಮ್ಸು, ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಅನ್ಕೊಂಡಿದ್ದೀನಿ ನಾನು. ಸೊ ಅಟಮ್ಸು, ಮಾಲಿಕ್ಯೂಲ್ಸ್ ಇದ್ದೇ ಇರ್ತಾವ. ಸೊ ಆ ಅಟಮ್ ಒಳಗೆ ಮತ್ತೆ ಬೇರ್ಪಡಿಸ್ಕೋಬೇಕು. ಮತ್ತೆ ಅದ್ರೊಳಗೆ ಹೋದ್ರೆ ನ್ಯೂಟ್ರಾನ್ಸ್ ನೋಡ್ತೀವಿ, ನ್ಯೂಕ್ಲಿಯಸ್ ನೋಡ್ತೀವಿ, ನ್ಯೂಟ್ರಾನ್ಸ್ ನೋಡ್ತೀವಿ, ಪ್ರೋಟಾನ್ಸ್ ನೋಡ್ತೀವಿ. ಸೊ ದೇರ್ ಇಸ್ ಅ ಬೈಂಡಿಂಗ್ ಆಫ್ ನ್ಯೂಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಅವು ಎಷ್ಟು ಸ್ಟ್ರಾಂಗ್ ಆಗಿ ಅಂಟ್ಕೊಂಡಿರ್ತಾವಪ್ಪ ಅಂತ ಯು ಕಾಂಟ್ ಬಿಲೀವ್. ಇವು ನಮಗೆ ಸಾಧ್ಯ ಇಲ್ಲ. ದಟ್ ವಿಲ್ ಬಿ 10 to the power of 38 times stronger than all the forces ಅಂತ ಹೇಳ್ತೀವಿ. ಸೊ ಅದನ್ನ ಹೇಳ್ತೀವಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ ದ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್. ದ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್, ಇಟ್ ಈಸ್ ದಿ strong attractive force
which binds together proton and neutron inside the nucleus. Nucleus ಒಳಗ ಆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತದೆ, ಅಷ್ಟು ಸ್ಟ್ರಾಂಗ್ ಇರ್ತದೆ. ಸೊ ಯುಕೆ ಅಂತ ಕರಿತೀವಪ್ಪ ಅಂತಾರೆ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಸೊ let us discuss some important properties of these. It is the strongest force in nature. It is the strongest force in nature. You can say it is 100 times stronger than electromagnetic force, or 10 to the power 38 times alternatively. Okay, and it is 10 to the power of 38 times stronger than gravitational force. Next, it is the short range force. The force ಎಷ್ಟಿರುತ್ತೆ ಅಂದ್ರೆ ಬಹಳ ಶಾರ್ಟ್ ಆಗಿರ್ತದೆ, ಹೌದಾ? It will be 10 to the power -15 ಮೀಟರ್ ಆಗಿರ್ತದೆ. 1 ಮೀಟರ್ ಅಲ್ಲ, 2 ಮೀಟರ್ ಅಲ್ಲ, ಅರ್ಧ ಮೀಟರ್ ಅಲ್ಲ, ಗಿರ್ಧ ಮೀಟರ್ ಅಲ್ಲ, 10 ರ ಘಾತ -15 ಅಂದ್ರೆ ಗೊತ್ತಾಗ್ತಲ್ಲ. 1 ಡಿವೈಡೆಡ್ ಬೈ ಇಂಥವು 15 0 ಮಾಡಿದಾಗ ಎಷ್ಟು ಬರ್ತೈತೆ ಆನ್ಸರ್? 0.00000000 ಎಲ್ಲಿವರೆಗೂ ಅಂದ್ರೆ 15 0 ಬರಬೇಕು. ಅರ್ಥಾತ್ ನಾವು ಅಷ್ಟು ವೀಕ್ ಆಗಿರ್ತೀವಿ, ಅದರ ರೇಂಜ್ ಎಷ್ಟು ಏನಾಗಿರ್ತದೆ ಅಷ್ಟು ವೀಕ್ ಆಗಿರ್ತದೆ. ಅರ್ಥಾತ್ ಏನಾದ್ರು. ಸೊ ಅದಕ್ಕೆ ನಾವು ಹೇಳ್ತೀವಿ ಇಸ್ ದಿ ಶಾರ್ಟ್ ರೇಂಜ್ ಫೋರ್ಸ್ ಅಂತ ಕರಿತೀವಿ. ಇಟ್ ಈಸ್ ದಿ ಶಾರ್ಟ್ ರೇಂಜ್ ಫೋರ್ಸ್ and it is basically an attractive force ಆಗಿರ್ತದೆ. It is an attractive force. So short range force ಅಂದ್ರೆ 10 to the power of -15 ಮೀಟರ್ ಅಲ್ಲಿ ಅಂದ್ರೆ ಅದರ ವರ್ಕ ಅಷ್ಟು ಅಂದ್ರೆ ಲೈಟ್ ಅಂದ್ರೆ ಹೆಂಗ್ ಹೇಳ್ಬೋದಪ್ಪ ಅಂತಂದ್ರೆ ಇವಾಗ ಅದರ ರೇಂಜ್ 10 to the power of -15 ಮೀಟರ್. ಫಾರ್ ಎಕ್ಸಾಂಪಲ್ ನಾವು ಗ್ರಾವಿಟೇಷನಲ್ ಫೋರ್ಸ್ ರೇಂಜ್ ಬೇರೆ ತಗೋತೀವಿ, ಲಾಂಗ್ ರೇಂಜ್ ಅಂತ ಕರಿತೀವಿ. ಅದೇ ಥರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ತಗೋತೀವಿ, ಅದು ಲಾಂಗ್ ರೇಂಜ್ ಅದ. ಬಟ್ ಇದ್ರ ಸೈಜ್ ಎಲ್ಲಿವರೆಗೆ ಬರ್ತೈತಪ್ಪ ಅಂದ್ರೆ ಇಟ್ ಈಸ್ ನಿಯರ್ ಅಬೌಟ್ ನ್ಯೂಕ್ಲಿಯರ್ ಸೈಜ್ ಆಗಿರ್ತದೆ. ಅರ್ಥ ಆಗ್ತದೆ ನೋಡೋದು. ಆ ಸೈಜ್ ಏನಾಗ್ತಿತ್ತಪ್ಪ ಅಂದ್ರೆ 10 to the power -15 ಮೀಟರ್ ಆಗಿರ್ತೈತಿ. ಆ ರೇಂಜ್ ತಗೋತೀವಿ. It is the short range force. It will be 10 to the power -15 ಅಂತ ಹೇಳಿ. Next, basically it is an attractive force. It is an attractive force. Neutron proton ಆಗಿರಬಹುದು, proton ಆಗಿರಬಹುದು, neutron ಆಗಿರಬಹುದು. If one ಕಡೆ atoms molecules ಬಹಳಷ್ಟು ದೂರ ಇದ್ದುಪ್ಪ ಅಂತ we can see even though we can see repulsive force only in sometimes only. ಅರ್ಥಾತ್ ನಾವು ಬಹಳಷ್ಟು ಸಂದರ್ಭದಾಗ ಅಷ್ಟೇ we can say it as attractive force because it is a basically it is a attractive force ಅಂತ ಕರಿತೀವಿ. And next, it is a non-central force. It is a non-central force. ನಾವು ನೋಡಿದೀವಿ gravitational force, electromagnetic force ಎರಡು ನೋಡಿದ್ರೆ central force ಅದ. ಇಲ್ಲಿ ಏನು ನೋಡ್ತೀವಪ್ಪ ಅಂದ್ರೆ non-central force ಅಂತ ಕರಿತೀವಿ. Next is it has charge independent character. Very important. It is a charge independent character. It is not dependent upon any charges. So these are the important properties of strong nuclear force. It is what is that strong nuclear force? It is a strong attractive force which binds together the proton and neutron inside the nucleus and these are some important properties we have already discussed. And the next concept is a weak nuclear force. What is that weak nuclear force? So here this force can be seen in beta decay. In beta decay, alpha decay ಅಂತ ನೀವು ಕೇಳಿರಬಹುದು. ಸೊ beta decay ಒಳಗೆ ನಾವು ನ್ಯೂಕ್ಲಿಯಸ್ ಅನ್ನ ಬೇರ್ಪಡಿಸಬೇಕಾಗ್ತದೆ. ಸೊ ಅಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ನ್ಯೂಕ್ಲಿಯಸ್ ಅನ್ನ ಎಮಿಟ್ ಮಾಡಬೇಕಾಗ್ತದೆ. ಆ ಎಮಿಟ್ ಮಾಡಬೇಕಾದ್ರೆ ಒಂದು ಫೋರ್ಸ್ ಇರ್ತದೆ. ಆ ಫೋರ್ಸ್ ಎಷ್ಟಿರ್ತದಪ್ಪ ಅಂದ್ರೆ ಬಹಳಷ್ಟು ವೀಕ್ ಇರ್ತದೆ. ಆ ಫೋರ್ಸ್ ಎಷ್ಟಿರ್ತದಪ್ಪ ಅಂದ್ರೆ 10 to the power of -16 ಮೀಟರ್ ಆಗಿರ್ತದೆ. ಸೊ ದಟ್ ವಿಲ್ ಬಿ ವೆರಿ ವೀಕೆಸ್ಟ್ ಫೋರ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತದೆ ನೋಡೋದು. ಸೊ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ this force is involved in elementary particles like this beta, alpha, ಇವೆಲ್ಲ particles ಏನು ಬರ್ತಾವೆ elementary particles ಅಂತ ಹೇಳ್ತೀವಿ. This force involved in elementary particles like beta decay of nucleus. ಅರ್ಥಾತ್ ನಾವು ಎಲಿಮೆಂಟರಿ ಪಾರ್ಟಿಕಲ್ ಒಳಗ ನಾವು ನ್ಯೂಕ್ಲಿಯಸ್ ಅನ್ನ ಎಮಿಟ್ ಮಾಡಬೇಕಾದ್ರೆ
ಅವಾಗ ಒಂದು ಫೋರ್ಸ್ ಇರ್ತದೆ, ಎಮಿಟ್ ಆಗಬೇಕಾದ್ರೆ ಒಂದು ಫೋರ್ಸ್ ಇರ್ತದೆ, ದಟ್ ವಿಲ್ ಬಿ ದ ವೆರಿ ವೀಕೆಸ್ಟ್ ಫೋರ್ಸ್ ಅಂತ ಕರಿತೀವಿ. ಸೊ ಅದೇ ಗೊತ್ತಪ್ಪ ಅಂದ್ರೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಆಗಿರ್ತದೆ, ದಟ್ ವಿಲ್ ಬಿ 10 to the power of -16 ಮೀಟರ್ ಆಗಿರ್ತದೆ. ಸೊ it is also having some range of force, that is what it is 10 to the power of 25 times stronger than gravitational force. So ಇದು ಕೂಡ gravitational force ಗಿಂತನೂ 10^25 ಪಟ್ಟು gravitational force ಗಿಂತಲೂ ಏನಂದ್ರೆ ಜಾಸ್ತಿ ಅದ, ಎಷ್ಟಿದೆ 10 to the power 25 times stronger than the gravitational force ಆಗಿದೆ. ಹಂಗಂದ್ರೆ ಟೋಟಲಿ ಎಲ್ಲಾದ್ರೊಳಗನ ಬರೀ ವೀಕೆಸ್ಟ್ ಫೋರ್ಸ್ ಅಂದ್ರೆ ಯಾವ್ದೈತ್ರಿ? ಗ್ರಾವಿಟೇಷನಲ್ ಫೋರ್ಸ್ ಆಯ್ತು. ವೆರಿ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂದ್ರೆ ಯಾವ್ದೈತ್ರಿ? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆಯ್ತು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಇಟ್ಕೋಬೇಕು ಇದನ್ನ. ದೇ ಮೇ ಆಸ್ಕ್ ಫಾರ್ ಒನ್ ಮಾರ್ಕ್, which is the weakest force in nature, not a weak nuclear force. The weakest force will be gravitational force. ಅರ್ಥ ಆಗ್ತಿದೆ ನೋಡೋದು. ಅದ್ರದ್ದು ರೇಂಜ್ ಏನಾಗಿರ್ತದೆ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸು ಜಾಸ್ತಿ ಆಗಿರ್ತಲ್ಲ, ಇದ್ರ ರೇಂಜ್ ಏನಾಗ ಕಡಿಮೆ ಅದ. ಅರ್ಥ ಆಗ್ತಿದೆ ನೋಡೋದು. ಬಟ್ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ಕೇಸ್ ಆಫ್ ಫೋರ್ಸ್ ನೋಡ್ಕೊಂಡ್ರಪ್ಪ ಅಂದ್ರೆ ಸ್ಟ್ರಾಂಗ್ ಇರೋದು ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಸಾರಿ ಸ್ಟ್ರಾಂಗ್ ಇರೋದು ಯಾವ್ದಪ್ಪ ಅಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ತಗೋತೀವಿ. ಅರ್ಥ ಆಗ್ತಿದೆ ನೋಡೋದು. Okay, so these are all the 4 fundamental forces in nature. ಯಾವ್ಯಾವ ಬಂದ್ರಿ? Strong gravitational force, electromagnetic force, strong nuclear force and weak nuclear force. These are the 4 fundamental forces in nature. So strongest force is strong nuclear force, weakest force is ಯಾವುದು? Gravitational force. Is it clear? So I have written here relative strength of all four forces in nature is given by. Relative strength of all 4 forces is given by. ನೋಡ್ರಿ ಅದು ರಿಲೇಷನ್ ಬರ್ತದೆ ಹೆಂಗದಪ್ಪ ಅಂದ್ರೆ ದಿಸ್ ಇಸ್ Fg ಅಂದ್ರೆ ಏನ್ರಿ? ಗ್ರಾವಿಟೇಷನಲ್ ಫೋರ್ಸ್. Fw ಅಂದ್ರೆ ಏನ್ರಿ? ವೀಕ್ ನ್ಯೂಕ್ಲಿಯರ್ ಫೋರ್ಸ್. Fe ಅಂದ್ರೆ ಏನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. Fs ಅಂದ್ರೆ ಏನು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ನೋಡ್ರಿ ಗ್ರಾವಿಟೇಷನಲ್ ಫೋರ್ಸ್ ರೇಂಜ್ ಎಷ್ಟಿದ್ರಿ? 1 ಅದ. ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಎಷ್ಟು ಸ್ಟ್ರಾಂಗ್ ಆಗಿದ್ರಿ? 10 to the power of 25 ಟೈಮ್ಸ್ ಅದ. ಆಮೇಲೆ electromagnetic force ಎಷ್ಟಿದೆ? 10 to the power of 36 times ಅದ. strong nuclear force ಎಷ್ಟಿದೆ? 10 to the power of 38 times ಅದ. Is it clear? So this is about the all fundamental forces, all the 4 fundamental forces of nature ಅಂತ ಹೇಳ್ತೀವಿ. And then let us move towards the last concept of this chapter is law of conservation ಅಂತ ಹೇಳಿ. ನಮ್ಮ ಫಿಸಿಕ್ಸ್ ಕೆಲವೊಂದು ಲಾಸ್ ಮೇಲೆ ಡಿಪೆಂಡ್ ಆಗ್ತದೆ. ಯಾವ್ಯಾವ ಲಾ ಅವನದನ್ನು ಡಿಸ್ಕಷನ್ ಮಾಡೋದು. ಯಾವ್ಯಾವ ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಕರಿತೀವಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ, ಐದರ್ ಇಟ್ ಮೇ ಬಿ ಲೀನಿಯರ್ ಮೊಮೆಂಟಮ್ ಆರ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಕರಿತೀವಿ, ಅಂಡ್ ದೆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಕರಿತೀವಿ. ಸೊ ಈ ಥರ ನಮ್ಗೆ 4 ಲಾಸ್ ಇದಾವ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಇವಾಗ. ಅರ್ಥ ಆಗ್ತದೆ ಮಾಡೋದು. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಓಕೆ, ಲೆಟ್ ಅಸ್ ಡಿಸ್ಕಸ್ ನೌ. Now let's see that what are those conservation laws. So the overall subject is totally depends upon some laws. Those laws are called here, you can say that conservation laws. Then what is mean by conservation law? What is mean by conserve? Conserve andre ಏನು ನೋಡ್ಕೊಳ್ಳೋದು. Conserved in the sense it remains constant. ಒಂದು ವಸ್ತು ಹೆಂಗಿರ್ತದೆ ಹಂಗೆ ಇರಬೇಕು. ಈ ಬೋರ್ಡ್ ಹೆಂಗೈತಿ 10 ವರ್ಷ ಬಿಟ್ಟರೆ ಹಂಗಿರ್ತಿಲ್ಲ, ಅದು ಅಳಿಗಾಡಬಾರ್ದು. ಅರ್ಥ ಆಗ್ತದೆ ನಾಡೋದು. ಅದು ಯಾವಾಗ ಅಳಿಗಾಡ್ತಪ್ಪ ಅಂದ್ರೆ ವೆನ್ ವಿ ಅಪ್ಲೈ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ದ್ಯಾಟ್. ನಾ ಈ ಬೋರ್ಡ್ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿ ದುಡಿಸಿದ್ರೆ ಅಟ್ಟ ಮುಂದೆ ಹೋಗ್ತೀವಿ, ಹಂಗಂತಕ್ಕ ಹೋಗಂಗಿಲ್ಲ. ಸೊ ಅದಕ್ಕೆ ಅಂತ ಕರಿತೀವಪ್ಪ ಅಂತ ಕನ್ಸರ್ವ್ಡ್ ಅಂತ ಕರಿತೀವಿ. ಅರ್ಥ ಆಗ್ತದೆ ನಾಡೋದು. ಸೊ ಈಗ ನಾವು ಒಬ್ಬ ಮನುಷ್ಯ ನಡೆಯಲ್ಲ, ಅವ್ನು ದಿವಸಾಗಿ ನಡೆಯಲ್ಲ, ಅವ್ನ ಲೈಫ್ ನಾವು ನಡ್ಕೋತಾಗ ಅನ್ಕೊಳ್ಳೋದು ನಿಲ್ಲುವುದಿಲ್ಲ. ದಟ್ ಈಸ್ ವಾಟ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ, ಅಥವಾ ಲೀನಿಯರ್ ಮೊಮೆಂಟಮ್ ಅಂತ ಕರಿತೀವಿ. ಯಾವಾಗ ನಡೀತಿರ್ಬೇಕು, ಒಬ್ಬ ಯಾವ ಮಾತಾಡಿಸಿದಾಗ ಮಾತಾಡಬೇಕು, ಅಥವಾ ಯಾವ ಮಾತಾಡಿಸಿದ್ರೆ ಅದು ಯಾವ ನಿಲ್ಲಿಸಿದಾಗ ನಿಲ್ಲಬೇಕು. ಅರ್ಥ ಆಗ್ತದೆ ನೋಡೋದು. ಸೊ ಅವಕ್ಕೆಲ್ಲ ಏನಂತ ಕರಿತೀವಪ್ಪ ಅಂದ್ರೆ ಕನ್ಸರ್ವ್ಡ್ ಅಂತ ಕರಿತೀವಿ. ಹೌದಾ? ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ಡೆಫಿನೇಷನ್ ಅದ, ಅದನ್ನು ನೋಡೋದು. That is what isolated system. What is that isolated system? Any system on which no external force acts is called isolated
ಯಾವುದೇ ಒಂದು ವಸ್ತುವಿನ ಮೇಲೆ ಯಾವುದೇ ತರಹದ ಬಲ ಮಾಡಲಿಲ್ಲಪ್ಪ ಅಂದ್ರ, ಅಥವಾ ಒಂದು ವಸ್ತು ಅದ ಅದ್ರ ಮೇಲೆ ನಾ ಯಾವುದೋ ಒಂದು ಬಲ ಪ್ರಯೋಗ ಮಾಡಲಿಲ್ಲಪ್ಪ, ಮಾಡಬಾರ್ದು ಅಥವಾ ಮಾಡಲಿಲ್ಲ ಅನ್ಕೊಂಡ್ರೆ ಅದಕ್ಕೆ ಅಂತ ಕರಿತೀವಪ್ಪ ಐಸೋಲೇಟೆಡ್ ಸಿಸ್ಟಮ್ ಅಂತ. ಆ ವಸ್ತು ಲೈಫ್ ನಾವು ಹಂಗೆ ಇರ್ತದೆ. ಆ ವಸ್ತು ನಾವು ಒಂದು ಮುಟ್ಟುದೇ ಬೇಡ, ಅರ್ಥಾತ್ ಮಾಡೋದು ಆ ವಸ್ತುವನ್ನು ಒಂದ್ ಕಡೆಯಿಂದ ಮತ್ತೊಂದು ಕಡೆ ಶಿಫ್ಟ್ ಮಾಡೋದೇ ಬೇಡ. ನಾವು ಶಿಫ್ಟ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕಾಗಿತ್ರಿ, ಆ ವಸ್ತುವಿನ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡಬೇಕಾಗ್ತೈತಿ. ನಾವು ಫೋರ್ಸ್ ಅಪ್ಲೈ ಮಾಡ್ಲಿಪ್ಪ ಆ ವಸ್ತು ಮೇಲೆ ಅಂದ್ರೆ ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಐಸೋಲೇಟೆಡ್ ಸಿಸ್ಟಮ್. So what is meant by isolated system? Here it is any system on which no external force is acts. ಯಾವುದೇ ಒಂದು ಸಿಸ್ಟಮ್ ಮೇಲೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆಗಲಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಎಂತ ಕರಿತೀವಪ್ಪ ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ನಾವು ಈಗ ಮುಂದೆ ಬರೋಣ ಏನಪ್ಪಾ ಅಂದ್ರೆ ಕನ್ಸರ್ವೇಷನ್. ವಾಟ್ ಈಸ್ ಮೀನ್ ಬೈ ಕನ್ಸರ್ವೇಷನ್? ಹೌದಾ, ಒಂದು ವಸ್ತು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಶಿಫ್ಟ್ ಆಗಬೇಕಾದ್ರೆ ಫೋರ್ಸ್ ಅಪ್ಲೈ ಮಾಡಿ. ನಾವು ಡೈಲಿ ಲೈಫ್ ಒಳಗೆ ಫೋರ್ಸ್ ಇಲ್ಲ ನನಗೆ ಏನು ಮಾಡಕ್ ಸಾಧ್ಯನೇ ಇಲ್ಲ. ಈಗ ನಾವು ವಾಕ್ ಮಾಡೋದು, ಈ ಕಡೆ ವಾಕ್ ಮಾಡ್ತೀನಿ, ಈ ಕಡೆ ವಾಕ್ ಮಾಡ್ತೀನಿ, ಅಥವಾ ಓಡ್ತೀನಿ, ಜಿಗ್ತೀನಿ, ಎಲ್ಲ ಮಾಡ್ತೀನಿ ಅಂದ್ರೊಳಕ ಅಲ್ಲಿ ಏನೈತಿ ಒಂದು ಫೋರ್ಸ್ ಅದ. ಯಾವ ಫೋರ್ಸ್ ಐತಿ? ಫ್ರಿಕ್ಷನಲ್ ಫೋರ್ಸ್ ಐತಿ. ಭೂಮಿ ಮತ್ತು ನನ್ನ ಕಾಲಿನ ನಡಬರ್ಕ ಒಂದು ಫೋರ್ಸ್ ಅದ, ದಟ್ ಇಸ್ ವಾಟ್ ದಿ ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಆ ಫೋರ್ಸ್ ಇದ್ದಾಗ ನಾನು ನಡೆಯಕ್ಕೆ ಸಾಧ್ಯ ಇರ್ತಲ್ಲ, ಫೋರ್ಸ್ ಇಲ್ಲ ಏನು ಮಾಡಕ್ ಸಾಧ್ಯ ಇಲ್ಲ. ಈ ಚಾಕ್ ಪೀಸ್ ತಗೊಂಡು ಈ ಚಾಕ್ ಇಂದ ಬರ್ದಿ ಒಂದು ಫೋರ್ಸ್ ಅಪ್ಲೈ ಮಾಡತ್ತೀನಿ, ಅರ್ಥಾತ್ ಹೇಳೋದು. ಸೊ ನಾವು ಏನಾರು ಮಾಡಬೇಕು ನಾವು ಫೋರ್ಸ್ ಬೇಕು. ಅರ್ಥಾತ್ ಹೇಳೋದು. ಹಂಗಂದ್ರ ಕನ್ಸರ್ವೇಷನ್ ಅಂತ ಬಂದು ನೋಡೋಣ. ಏನಿದೆ ಕನ್ಸರ್ವೇಷನ್? ಇನ್ ಎನಿ ಫಿಸಿಕಲ್ ಪ್ರೊಸೆಸ್ ಇನ್ವಾಲ್ವ್ಸ್ ಡಿಫರೆಂಟ್ ಫೋರ್ಸಸ್ ಅಂತ ಕರೀತೀವಿ. ಯಾವುದೇ ಒಂದು ನಾವು ಕೆಲಸ ಮಾಡಬೇಕಾದ್ರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಬಹಳ ತರನಾದಂತ ಫೋರ್ಸ್ ಅಪ್ಲೈ ಮಾಡ್ತೀವಿ. ಅರ್ಥಾತ್ ಒಂದು ವಸ್ತುವನ್ನು ಎತ್ತಬೇಕಾಗಿತ್ತು, ಲಿಫ್ಟಿಂಗ್ ಫೋರ್ಸ್ ಅಪ್ಲೈ ಮಾಡ್ತೀವಿ. ಒಂದು ವಸ್ತುವಿನ ತುಳಿಬೇಕಾಗಿತ್ತು, ದುಡಿಸ್ಬೇಕಾಗಿತ್ತು, ಮತ್ತೊಂದು ಫೋರ್ಸ್ ಅಪ್ಲೈ ಮಾಡ್ತೀವಿ. ಅರ್ಥಾತ್ ಫ್ಯಾನ್ ತಿರುಗುವಾಗ ನಾವು ಒಂದು ಕಡೆಗೆ ತಿರ್ಸ್ಕೊಡ್ತೀನಿ, ಅಲ್ಲೊಂದು ಫೋರ್ಸ್ ಅಪ್ಲೈ ಮಾಡಿದ್ವಿ. ಅರ್ಥಾತ್ ಹೇಳೋದು ಈ ಥರ ಎಲ್ಲ ಡಿಫ್ರೆಂಟ್ ಫೋರ್ಸಸ್ ಅಪ್ಲೈ ಮಾಡ್ತಿರ್ತೀವಿ ನಾವು. ಅದನ್ನ ಹೇಳ್ತೀವಿ ಇನ್ ಎನಿ ಫಿಸಿಕಲ್ ಪ್ರೊಸೆಸ್ ಇನ್ವಾಲ್ವ್ಸ್ ಡಿಫ್ರೆಂಟ್ ಫೋರ್ಸಸ್. ಅಷ್ಟೇ ಫೋರ್ಸಸ್ ಇರ್ತವೆ ಅಂಡ್ ಸಮ್ ಫಿಸಿಕಲ್ ಕ್ವಾಂಟಿಟೀಸ್ ರಿಮೇನ್ಸ್ ಅನ್ಚೇಂಜ್ಡ್. ನಾವು ಬಹಳಷ್ಟು ಫೋರ್ಸ್ ಅಪ್ಲೈ ಮಾಡಿದಾಗ ಒಂದು ಕೆಲವೊಂದು ವಸ್ತುಗಳು ಏನಾಗಿರ್ತಪ್ಪ ಅದೇ ಥರನಾಗಿ ಉಳ್ಕೊಂಡು ಬಿಟ್ಟಿರ್ತಾವ. ಅವಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಕನ್ಸರ್ವ್ಡ್ ಅಂತ ಕರಿತೀವಿ. ಕನ್ಸರ್ವ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ಕಾನ್ಸ್ಟಂಟ್ ಅಂತ ಕರಿತೀವಿ. ಅರ್ಥಾತ್ ನಾವು ಕಾನ್ಸ್ಟಂಟ್ ಯಾವ ನೋಡ್ತೀವಿ ಹಂಗಾರ್ಥ ಚೇಂಜ್ ಆಗುದಿಲ್ಲ. ಹಿ ವಿಲ್ ನಾಟ್ ಚೇಂಜ್, ಹಿ ವಿಲ್ ನೆವರ್ ಚೇಂಜ್. ಯಾಕಪ್ಪ ಅಂದ್ರೆ ಹಿ ಈಸ್ ಅ ಕನ್ಸರ್ವ್ಡ್. ಅರ್ಥಾತ್ ನೋಡೋದು ದಟ್ ಈಸ್ ವಾಟ್ ದಿ ಕನ್ಸರ್ವೇಷನ್ ಅಂತ ಕರಿತೀವಿ. ಇವೆಲ್ಲರೂ ಲಾ ಒಬೆ ಆಗಬೇಕು, ಕನ್ಸರ್ವೇಷನ್ ಲಾಸ್ ಒಬೆ ಆಗಬೇಕು. ಯಾವ ಲಾ ಅದಾವು ಅನ್ನೋದು ನೋಡ್ಕೊಳ್ಳೋಣ. ಸೊ ದೀಸ್ ಆರ್ ದಿ 4 conservation laws. Number 1 is law of conservation of energy, law of conservation of linear momentum, law of conservation of angular momentum, law of conservation of charge. Is it clear? What's the simple law? So before going to that, let us discuss what is meant by energy, what is meant by linear momentum, what is meant by angular momentum, and what is meant by charge. Okay, so energy is ಒಂದು ಸಾಮರ್ಥ್ಯ. ಹೌದಾ? ದ ಕೆಪಾಸಿಟಿ ಟು ಡೂ ವರ್ಕ್. ಒಂದು ಕೆಲಸ ಮಾಡುವುದಕ್ಕೆ ನಮ್ಗೆ ಏನು ಕೆಪಾಸಿಟಿ ಇರ್ತದ, ಸಾಮರ್ಥ್ಯ, ಅದಕ್ಕೆ ಎನರ್ಜಿ ಅಂತ ಕರಿತೀವಿ. ಅರ್ಥಾತ್ ನಾವು ಎನರ್ಜಿ. ಒಂದು ಕೆಲಸ ಮಾಡಬೇಕು, ಎನರ್ಜಿ ಬೇಕು. ನಂಗೆ ಆರಾಮಿಲ್ಲ, ಏನು ಸುಸ್ತು ಮಾಡಿ ಬಿಡಾತೈತಿ, ನಂಗೆ ಎನರ್ಜಿ ಇಲ್ರಿ, ಎನರ್ಜಿ ಇಲ್ಲ ಅಂದ್ರೆ ಹಿಂಗೆ ಆಗತೈತಿ. ಸೊ ಎನರ್ಜಿ ಮೀನ್ಸ್ ದ ಕೆಪಾಸಿಟಿ ಟು ಡೂ ವರ್ಕ್. ಒಂದು ಕೆಲಸ ಮಾಡೋದಕ್ಕೆ ನಮ್ಗೆ ಏನು ಕೆಪಾಸಿಟಿ ಬೇಕಲ್ಲ ಅದಕ್ಕೆ ನಾವು ಎನರ್ಜಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಲೀನಿಯರ್ ಮೊಮೆಂಟಮ್. ವಾಟ್ ಈಸ್ ಮೀನ್ ಬೈ ಲೀನಿಯರ್ ಮೊಮೆಂಟಮ್? ಫಸ್ಟ್ ಟೈಮ್ ಕೇಳಿದ್ರೆ ಅನ್ಕೊಂಡಿದ್ದೆ ವರ್ಡ್ ಅಂತ. ಸೊ ಮೊಮೆಂಟಮ್ ದ ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಈಗ ನಮ್ಗೆ ಗೊತ್ತಾಗಲಿಲ್ಲ. ಸೊ ಮೊಮೆಂಟಮ್ ಅಂದ್ರೆ ಏನಪ್ಪಾ ಅಂತ ಮೊದಲನೇ ಹೇಳ್ಬೇಕಂದ್ರೆ ಮೊಮೆಂಟಮ್ ಇಟ್ ಈಸ್ ಡಿನೋಟೆಡ್ ಬೈ ಪಿ. ಇದನ್ನ ಪಿ ಗಿಂತ ಇಂಡಿಕೇಟ್ ಮಾಡ್ತೀವಿ. ಅರ್ಥಾತ್ ನೋಡೋದು. ಸೊ ಪಿ ಅಂದ್ರೆ ಹೆಂಗ? ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ. ಎಂ ಅಂದ್ರೆ ಏನು? ಮಾಸ್. ವಿ ಅಂದ್ರೆ ಏನು? ವೆಲಾಸಿಟಿ ಅಂತ ಹೇಳ್ತೀವಿ. ಅರ್ಥಾತ್ ನೋಡೋದು. ಸೊ ಮೊಮೆಂಟಮ್ ಅಂದ್ರೆ ಏನು? ಒಂದು ವಸ್ತು ಐತಿ, ಇದೊಂದು ವಸ್ತು ಅದ, ಇದಕ್ಕೊಂದು ಮಾಸ್ ಐತಿ, ಇದಕ್ಕೊಂದು ತೂಕ ಅದ. ಈ ತೂಕ ಇರುವಂತ ವಸ್ತುವನ್ನು ಒಗದ ತಕ್ಷಣ ಇದಕ್ಕೊಂದು ಸ್ಪೀಡ್ ಬಂತ, ಅದ ಸ್ಪೀಡ್ ಮುಂದೆ ಹೋಗ್ತೈತಿ.
ಅರ್ಥ ಆಗ್ತದೆ ನೋಡೋದು ನಾ ಎಷ್ಟು ಸ್ಪೀಡ್ಲೆ ಮುಂದೆ ಹೋಗಿದ್ದಲ್ಲ ಆ ಸ್ಪೀಡ್ಲೆ ಮುಂದೆ ಹೋಗ್ತದೆ ಸೊ ದಟ್ ಈಸ್ ವಾಟ್ ದ ಪ್ರಾಡಕ್ಟ್ ಆಫ್ ಮಾಸ್ ಆಫ್ ದಿ ಆಬ್ಜೆಕ್ಟ್ ಅಂಡ್ ವೆಲಾಸಿಟಿ ಆಫ್ ದಟ್ ಆಬ್ಜೆಕ್ಟ್ ಈಸ್ ನಥಿಂಗ್ ಬಟ್ ದಿ ಮೊಮೆಂಟಮ್ ಅಂತ ಕರಿತೀವಿ ಅರ್ಥ ಆಗ್ತದೆ ಹೇಳೋದು ದ ಪ್ರಾಡಕ್ಟ್ ಆಫ್ mass and velocity is called momentum. So there are two types of momentums here. We can see two types. There type ನೋಡ್ತೀವಿ. One is linear momentum, another one is angular momentum. Linear momentum ಅಂದ್ರೆ ಒಂದು ಆಬ್ಜೆಕ್ಟ್ ಅನ್ನು ಹೋಗುತ್ತೆ ಸ್ಟ್ರೇಟ್ ಹೋಗಿ ಎಲ್ಲೋ ಹೋಗುತ್ತೆ ಚೇಂಜ್ ಆಗೋದಿಲ್ಲ ಹೆಂಗೆ ಹೋದ್ರೂ ಒಂದು ಸ್ಟ್ರೇಟ್ ಹೋಗುತ್ತೆ ಅರ್ಥ ಆಗ್ತದೆ ಒಂದು ಬಾಲ್ ಅನ್ನು ಏನು ಮಾಡ್ತೀವಿ ಅಂದ್ರೆ ಉಳಿಸ್ಬಿಡ್ತೀನಿ ನೆಲದ ಮೇಲೆ ಉಳಿಸ್ಬಿಟ್ಟು ನೆಲ ಏನಪ್ಪ ಅಂದ್ರೆ ಏನಾಗುತ್ತೆ ಸ್ಟ್ರೇಟ್ ಆಗಿ ಹೋಗಿ ನಿಲ್ಲೋದಿಲ್ಲ ಅದನ್ನು ಕಂಟಿನ್ಯೂಸ್ ಹೋಗ್ತೀವಿ ಎಲ್ಲಿವರೆಗೆ ಹೋಗಿರ್ತೈತಪ್ಪ ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಬೀಳೋ ತನಕ ಈಗಾಗಲೇ ಎಕ್ಸ್ಟರ್ನಲ್ ಫೋರ್ಸ್ ಬೀಳ್ತಿರ್ತೈತಿ ಅದರಿಂದ ಭೂಮಿಯಿಂದ ಒಂದು ಫ್ರಿಕ್ಷನ್ ಕ್ರಿಯೇಟ್ ಆಗ್ತಿರ್ತೈತಿ ದ ಸ್ಪೀಡ್ ಆಫ್ ದಿ ಬಾಲ್ ಗೋಸ್ ಆನ್ ಡಿಕ್ರೀಸಿಂಗ್ ಬಾಲ್ ಸ್ಪೀಡ್ ಏನಾಗ್ತಿದ್ರೆ ಡಿಕ್ರೀಸ್ ಆಗ್ತಾ ಹೋಗ್ತದೆ ಓಕೆ ಅದು ಬೇಡ ಆಮೇಲೆ ವಿಚಾರ ಮಾಡೋದು ಈಗ ಒಂದು ಬಾಲ್ ಅನ್ನು ಸ್ಟ್ರೇಟ್ ಉಳಿಸ್ಬಿಡ್ತೀನಪ್ಪ ಅಂತಂದ್ರೆ ಅದೇನಾಗ್ತೈತಿ ಸ್ಟ್ರೇಟ್ ಹೋಗಿ ಹೋಗ್ತೈತಿ if an object is moving in a straight line ಒಂದು ಆಬ್ಜೆಕ್ಟ್ ಸ್ಟ್ರೇಟ್ ಲೈನ್ ದಾಗ ಮೂವ್ ಆಗತ್ತಿತ್ತಪ್ಪ ಅಂದ್ರೆ ಅದಕ್ಕೆ ಲೀನಿಯರ್ ಮೊಮೆಂಟಮ್ ಅಂತ ಕರಿತೀವಿ ಅರ್ಥ ಆಗ್ತದೆ ನೋಡೋದು ನಾವು ಹೋಗೋದ್ರಿಂದ ವಸ್ತು ಸ್ಟ್ರೇಟ್ ದಾಗ ಹೋಗ್ಬೇಕು ಒಟ್ಟ ಹೊಳೆಯಬಾರ್ದು ಹೋಗೋದಂದ್ರೆ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಮಾಡಬಾರ್ದು ಸ್ಟ್ರೇಟ್ ಅನ್ನ ಹೋಗ್ಬೇಕು ಅವಕ್ಕೆ ಎಂತ ಕರಿತೀವಪ್ಪ ಅಂದ್ರೆ ಲೀನಿಯರ್ ಮೊಮೆಂಟಮ್ ಅಂತ ಕರಿತೀವಿ ಅರ್ಥ ಆಗ್ತದೆ ಹೇಳೋದು if an object is moving in a straight line is called linear momentum. Next what is that angular momentum? If an object is rotating continuously ಒಂದು ಆಬ್ಜೆಕ್ಟ್ ರೊಟೇಟ್ ಆಗ್ತಿರ್ತೈತಿ ದಟ್ ಫಿಕ್ಸ್ಡ್ ಪಾಯಿಂಟ್ ಒಂದು ಫಿಕ್ಸ್ಡ್ ಪಾಯಿಂಟ್ ಹಿಡ್ಕೊಂಡು ರೊಟೇಟ್ ಆಗ್ತಿರ್ತೈತಿ ಸೊ ಅವಕ್ಕೆ ಅಂತ ಕರಿತೀವಪ್ಪ ನಾವು ಆಂಗ್ಯುಲರ್ ಮೊಮೆಂಟಮ್ ಅಂತ ಕರಿತೀವಿ ಒಂದು ಎಕ್ಸಾಂಪಲ್ ಕೊಡ್ಲಿ ಬೆಸ್ಟ್ ಅಂತಾರ ನೀವು ಸಣ್ಣಾಗಿರ್ತ ಜೆಂಡಾ ಕಟ್ಟಿರ್ತೈತಲ್ಲ ಫ್ಲಾಗ್ ಹಾಸ್ಟ್ ಮಾಡ್ತಿರ್ತಾರ ಫ್ಲಾಗ್ ನೋಡಿದ್ರಿ ಪೋಲ್ ಇರ್ತದ ಅದು ಹಿಂಗೆ ಹಿಡಿದು ಹಿಂಗೆ ರೊಟೇಟ್ ಆಗ್ತದೆ ಕಂಟಿನ್ಯೂಸ್ ಆಗಿ ಈ ಥರ ಎಸ್ ಹಿಂಗೆ ಜೋರ್ ಬಿದ್ದು ರೊಟೇಟ್ ಆಗ್ತಿರಲಿಲ್ಲ ಇಲ್ಲೋ ಕೈ ಬಿಟ್ಟರೆ ಅದಷ್ಟು ಬಿಟ್ಟರೆ ಮುಂದೆ ಹೋಗಿ ಬೀಳ್ತೀರಿ ಕಮ್ಮಿ ಕೈ ಬಿಡಿದ್ರೆ ಮುಂದೆ ಹೋಗಿ ಬೀಳ್ತೀರಿ ಸೊ ಕಂಟಿನ್ಯೂಸ್ ಆಗಿ ಏನಾಗ್ತಿರಪ್ಪ ರೌಂಡ್ ಹೊಡಿತಿರ್ತೀರಿ ಯಾಕೆ ಹೊಡಿತಿರಪ್ಪ ಅಂದ್ರೆ ಇದು ನಮ್ಮ ಕೈಯಾಗಿ ಹಿಡಿದಿರ್ತೀರಿ ಯಾವ ಸ್ಪೀಡಾಗಿ ಹೋಗ್ತಿರ್ತೀರಪ್ಪ ಅಂದ್ರೆ ಕಂಟಿನ್ಯೂಸ್ ಒಂದೇ ಸ್ಪೀಡಾಗಿ ಹೋಗ್ತಿರ್ತೀರಿ ಅರ್ಥ ಆಗೈತೆ ಫೋನ್ ಒಂದು ಹಿಡಿದು ರೌಂಡ್ ಸುತ್ತ ಹಾಕೋದು ಅವಕ್ಕೆ ಎಂತ ಕರಿತೀವಪ್ಪ ಅಂದ್ರೆ ಆಂಗ್ಯುಲರ್ ಮೊಮೆಂಟಮ್ ಅಂತ ಕರಿತೀವಿ ಇಫ್ ಅನ್ ಆಬ್ಜೆಕ್ಟ್ ಈಸ್ ರೋಟೇಟಿಂಗ್ ಸುತ್ತ ಹಾಕ್ತಿರ್ಬೇಕು ಅರ್ಥ ಆಗ್ತಿದ್ದೊಳದು ಅದಕ್ಕೆ ನೀವು ಸಣ್ಣಾಗಿರ್ತಾರೆ ಜೆಂಡಾ ಕಟ್ಟಿ ಸುತ್ತ ಹಾಕಿರ್ತಾರೆ ಕೈ ಹಿಡಿದು ಸಣ್ಣ ಹುಡುಗರು ಎಲ್ಲ ಕೂಡಿ ಸುತ್ತ ಹಾಕ್ತಿರ್ತಾರಲ್ಲ ದಟ್ ಈಸ್ ವಾಟ್ ದ ಆಂಗ್ಯುಲರ್ ಮೊಮೆಂಟಮ್ ಅಥವಾ ಒಂದು ಕಲ್ಲಿಗೆ ದಾರ ಕಟ್ಟೋದು ಹಿಂಗೆ ರೌಂಡ್ ಸುತ್ತ ಹಾಕೋದು ದಟ್ ಈಸ್ ವಾಟ್ ದ ಆಂಗ್ಯುಲರ್ ಮೊಮೆಂಟಮ್ ಅದರ ದಾರ ಕಲ್ಲು ಕಟ್ಟಿ ಮುಗಿದ್ರಿ ಲೀನಿಯರ್ ಮೊಮೆಂಟಮ್ ಸ್ಟ್ರೇಟ್ ಒಳಗೆ ಹೋಗ್ತೀವಿ ದಿಸ್ ಇಸ್ ವಾಟ್ ದ ಡಿಫರೆನ್ಸ್ ಅರ್ಥ ಆಗ್ತಿದ್ದೊಳದು ಈಗ ಭೂಮಿ ಸುತ್ತ ಚಂದ್ರ ಸುತ್ತ ಹಾಕತಾನೆ ದಟ್ ಈಸ್ ವಾಟ್ ದ ಆಂಗ್ಯುಲರ್ ಮೊಮೆಂಟಮ್ ಅರ್ಥ ಆಗ್ತಿದ್ದೊಳದು ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಆಂಗ್ಯುಲರ್ ಮೊಮೆಂಟಮ್ linear momentum okay now next is charge what is charge charge is the fundamental property of the matter let us discuss about this later on okay even fundamental property of the matter whether it may be positive charge or negative charge ಇದು detail ಆಗಿ next ಕಲಿತೀವಿ so ನಮಗೆ ಗೊತ್ತಾಯ್ತು ಏನಪ್ಪ law of conservation of energy ಅಂದ್ರೆ ಗೊತ್ತಾಯ್ತು ಸಾರಿ energy ಅಂದ್ರೆ ಗೊತ್ತಾಯ್ತು linear momentum ಅಂದ್ರೆ ಗೊತ್ತಾಯ್ತು angular momentum ಅಂದ್ರೆ ಗೊತ್ತಾಯ್ತು charge ಅಂದ್ರೆ ಗೊತ್ತಾಯ್ತು then what about law of conservation of energy law of conservation of energy andre yes if here energy neither be created nor be destroyed but it can transfer from one form to another form artha agtidaladu so first ge energy ತಗೊಂಡು law of conservation of energy ತಗೊಂಡು energy neither be created and nor be destroyed but it can transfer from one form to another form ಒಂದು ಎನರ್ಜಿಯನ್ನ ನಾವು ಕ್ರಿಯೇಟ್ ಮಾಡಕ್ಕೆ ಬರಂಗಿಲ್ಲ ಅಥವಾ ಅದನ್ನ ಹಾಳು ಮಾಡಕ್ಕೂ ಸಾಧ್ಯ ಇಲ್ಲ ಬಟ್ ಅದನ್ನ ನಾವು ಒಂದು ಫಾರ್ಮ್ ಇಂದ ಮತ್ತೊಂದು ಫಾರ್ಮ್ಗೆ ಚೇಂಜ್ ಮಾಡೋದು ಈ ಎನರ್ಜಿ ಒಳಗೆ ಎರಡು ಟೈಪ್ ಬರ್ತಾವ ಮತ್ತ ಒನ್ ಈಸ್ ಕೈನೆಟಿಕ್ ಎನರ್ಜಿ ಅಂತ ಹೇಳಿ ಇನ್ನೊಂದು ಏನಪ್ಪ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿ ಸೊ ವಾಟ್ ಈಸ್ ಮೀನ್ ಬೈ ಕೈನೆಟಿಕ್ ಎನರ್ಜಿ ಮೂವಿಂಗ್ ಎನರ್ಜಿ ಅನ್ನೋದು ಏನು ಅಂತ ಕರಿತೀವಲ್ಲ ಅದಕ್ಕೆ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ ಸ್ಟೋರ್ ಆಗಿರುವಂತ ಎನರ್ಜಿಗೆ ಅಂತ ಕರಿತೀವಪ್ಪ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ ಇದು ನಾವು ಡೀಟೇಲ್ ಆಗಿ ಮುಂದೆ ಕಲಿತೀವಿ ನಾನು ಈಗ ಎಷ್ಟು ಅಷ್ಟೇ ಹೇಳ್ತಿರ್ತೀವಿ ಅರ್ಥ ಹೇಳೋದು ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಒಳಗೆ ಎನರ್ಜಿ ಅಂದ್ರೆ ಏನು ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ
destroyed, but it can transfer from one form to another form. ಇವತ್ತು ಕಾರ್ ಜಗಳ ನಿಂತಿರ್ತೈತಿ, ಒಂದು ಕಾರ್ ಸ್ಪೀಡ್ ಆಗಿ ಬಂತು, ಅದಕ್ಕೊಂದು ಎನರ್ಜಿ ಐತಿ. ಈ ನಿಂತಿದ್ರೆ ಇದಕ್ಕೊಂದು ಎನರ್ಜಿ ಐತಿ. ಈ ನಿಂತಿದ್ದಕ್ಕೆ ಏನಪ್ಪ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಮೂವ್ ಆಗುತ್ತೆ, ಕೈನೆಟಿಕ್ ಎನರ್ಜಿ ಬಂತು ಬಂತು ಬಂತು, ಇದು ಡ್ಯಾಶ್ ಹೊಡಿತು. ಡ್ಯಾಶ್ ಹೊಡಿದ ಬಿಟ್ಟಿಗೆ ಮುಂದೆ ದಪ್ಪ ಇರ್ತೈತೆ, ಇಟ್ ಸ್ಟಾರ್ಟ್ಸ್ ಮೂವಿಂಗ್. ಇದು ಕೂಡ ಏನು ಮಾಡೋಕೆ ಚಾಲು ಮಾಡ್ತೈತೆ ಅಂದ್ರೆ ಮೂವ್ ಆಗಕ್ಕೆ ಚಾಲು ಮಾಡ್ತೈತಿ. ಹೌದು, ಹಿಯರ್ this kinetic energy is transferred to potential energy and that is converted into kinetic energy. One kinetic energy ಬಂತಾ, ಆಮೇಲೆ potential energy ಇತ್ತಿಲ್ಲಿ ಇದು ಡ್ಯಾಶ್ ಹೊಡಿತು, ಇದು potential energy ಏನಾಯ್ತು kinetic energy ಕನ್ವರ್ಟ್ ಆಯ್ತು. kinetic energy ಅಂದ್ರೆ ಮೂವಿಂಗ್ ಎನರ್ಜಿ, stored energy, potential energy ಅಂದ್ರೆ stored energy ಅಂತ. ಹಂಗಿಲ್ಲಿ it cannot be, it neither be created nor be destroyed, but it can transfer from one form to another form. ಹೌದಾ? ನೋಡಿ, ಈ ಲಾ ಆಫ್ ಕನ್ಸರ್ವೇಷನ್ ಎನರ್ಜಿ ಅಂದ್ರೆ ಹೆಂಗ್ ಹೇಳ್ತೀವಿ? ಹೆಂಗ್ ಹೇಳ್ತೀವಿ ಅಂದ್ರೆ, ಇಫ್ there is no force is acting on the system, then energy remains constant. ಯಾವುದೇ ಒಂದು ಫೋರ್ಸ್ ಆಕ್ಟ್ ಆಗ್ತಿರ್ಲಿಲ್ಲಪ್ಪ ಅಂತಂದ್ರ, ಹೌದಾ, ಒಂದು ಚೇರ್ ಐತಿ, ಇಲ್ಲಿ ಖಾಯಂ ಇಲ್ಲ, ಚೇರ್ ಒಂದು ಎನರ್ಜಿ ಐತಿ, ಯಾವ್ದಪ್ಪ ಅಂದ್ರೆ ಸ್ಟೋರ್ಡ್ ಎನರ್ಜಿ ಅದ, ಹೌದಾ, ಅದು ಖಾಯಂ ಅಲ್ಲೇ ಉಳಿದಿಲ್ಲಪ್ಪ ಅಂದ್ರೆ, ನಾವು ಯಾವುದು ಫೋರ್ಸ್ ಅಪ್ಲೈ ಮಾಡಲಿಲ್ಲಪ್ಪ ಅಂದ್ರೆ that stool becomes constant. That is what the conserved ಅಂತ ಹೇಳ್ತೀವಿ. ಅರ್ಥ ಆಯ್ತಾ? if there is no force is acting on any system, then energy remains constant. So like that only the conservation of law of linear momentum. If an object is moving continuously, and the object continuously move agati, if we will not apply any force on that object, object ಹೋಗೋ object ಗೆ ಯಾವುದೋ ಒಂದು ಫೋರ್ಸ್ ಅಪ್ಲೈ ಮಾಡಲಿಲ್ಲಪ್ಪ ಅಂತಂದ್ರೆ that object remains in the same position. ಅರ್ಥ ಆಯ್ತಾ? ಆಬ್ಜೆಕ್ಟ್ ಹೊಂದಿದ್ಪ, ಹೋಗ್ತಿರ್ಬೇಕಾದ್ರೆ ನಾವು ಏನಾರ ಮಾಡಿ ನಿಲ್ಲಿಸಿದ್ವಪ್ಪ ಅಂತಂದ್ರೆ ಅದು ನಿಂತು ಬಿಡ್ತೈತಿ. ಬಟ್ ನಾವು ಯಾವುದು ಫೋರ್ಸ್ ಅಪ್ಲೈ ಮಾಡಲಿಲ್ಲಪ್ಪ ಅಂತಂದ್ರೆ ದಟ್ ಆಬ್ಜೆಕ್ಟ್ ಕೀಪ್ ಆನ್ ಮೂವಿಂಗ್. ಏನಾಗ್ತಿರ್ತದ? ಕಂಟಿನ್ಯೂಸ್ ಆಗಿ ಮೂವ್ ಆಗೇ ಆಗ್ತಿರ್ತೈತಿ. ದಟ್ ಈಸ್ ವಾಟ್ ದಿ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. If there is no force acting on the moving object, then linear momentum remains conserved, constant ಆಗಿರ್ತದೆ. Like that only. Here also the same concept. If there is no force is acting on the angular momentum of the object, then it remains constant. And here also, if there is no force acting on the charge, then the charge remains conserved. Is it clear? So this is about the conservation of laws ಅಂತ ಹೇಳ್ತೀವಿ. So when you give the notes, ಇದನ್ನ ಇದ್ರ ಬಗ್ಗೆ ಏನು ಮಾಡ್ತೀರಪ್ಪ ಅಂದ್ರೆ ಡೀಟೇಲ್ ಆಗಿ ನೋಟ್ಸ್ ಅನ್ನ ನಿಮಗೆ ಕಳಿಸಿರ್ತೀನಿ, ವಿತ್ ಪ್ರಿಂಟ್ ಕಳಿಸಿರ್ತೀನಿ, ನೋಡ್ಕೋಬಹುದು. ಸೊ ದಿಸ್ ಕಂಪ್ಲೀಟ್ ದಿ ಫಸ್ಟ್ ಚಾಪ್ಟರ್. ಸೊ ಫಸ್ಟ್ ಚಾಪ್ಟರ್ ಒಳಗೆ ನಾವು ಏನೇನು ಕಲ್ತ್ವಿ ಅನ್ನೋದನ್ನ ಬ್ರೀಫ್ ಆಗಿ ನೆನಪು ಮಾಡ್ತೀವಿ, ಲಕ್ಷ್ಯ ಕೊಡ್ರಿ. ಫಸ್ಟ್ ನೋಡಿದ್ವಿ ಫಿಸಿಕಲ್ ವರ್ಲ್ಡ್, ನೆಕ್ಸ್ಟ್ ನೋಡಿದ್ವಿ ಸೈನ್ಸ್ ಅಂದ್ರೆ ನೋಡಿದ್ವಿ, ಸೈನ್ಸ್ ಎಲ್ಲಿಂದ ಬಂತು ನೋಡಿದ್ವಿ, ಟೈಪ್ಸ್ ಆಫ್ ಸೈನ್ಸ್ ನೋಡ್ಕೊಂಡ್ವಿ, ಯಾವ ಫಿಸಿಕಲ್ ಸೈನ್ಸ್ ಬಂತು, ಬಯಾಲಜಿಕಲ್ ಸೈನ್ಸ್ ಬಂತು, ಆಮೇಲೆ ಬಯಾಲಜಿಕಲ್ ಸೈನ್ಸ್ ಒಳಗೆ ಟೈಪ್ಸ್ ನೋಡ್ಕೊಂಡ್ವಿ, ಫಿಸಿಕಲ್ ಸೈನ್ಸ್ ಒಳಗೆ ಟೈಪ್ಸ್ ನೋಡ್ಕೊಂಡ್ವಿ, ಒಂದು ಫಿಸಿಕ್ಸ್ ಬಂತು, ಕೆಮಿಸ್ಟ್ರಿ ಬಂತು. ನೆಕ್ಸ್ಟ್ ನಾವು ಫಿಸಿಕ್ಸ್ ಅಂದ್ರೆ ಏನು ನೋಡ್ಕೊಂಡ್ವಿ, ಈ ಫಿಸಿಕ್ಸ್ ಒಳಗೆ ಮತ್ತೆ ಯಾಕೆ ತಗೊಂಡ್ವಿ, ಯಾವ್ದಪ್ಪ ಅಂದ್ರೆ ಕ್ವಾಂಟಮ್ ತಗೊಂಡ್ವಿ, ಇನ್ನೊಂದು ಯಾವುದು ಕ್ಲಾಸಿಕಲ್ ಅಂತ ಹೇಳಿ ತಗೊಂಡ್ವಿ. ಸೊ ಕ್ಲಾಸಿಕಲ್ ಅಂದ್ರೆ ಹೆಂಗ, ಕ್ವಾಂಟಮ್ ಅಂದ್ರೆ ಡೀಟೇಲ್ ಆಗಿ ನೋಡ್ಕೊಂಡ್ವಿ, ಮೈಕ್ರೋಸ್ಕೋಪಿಕ್ ಅಂಡ್ ಮ್ಯಾಕ್ರೋಸ್ಕೋಪಿಕ್ ಅಂತ ನೋಡ್ಕೊಂಡ್ವಿ. ಅರ್ಥ ಮಾಡೋದು ಇವೆಲ್ಲ ಡಿಸ್ಕಷನ್ ಮಾಡ್ಕೊಂಡಿದ್ದೀವಿ. ಸೊ ಇದಾದ ನಂತರ ನಾವೇನ್ ಮಾಡ್ಕೊಂಡಿದ್ವಪ್ಪ ಅಂತಂದ್ರ ಏನ್ ಮಾಡಿದ್ವಪ್ಪ ಅಂತಂದ್ರ ಕನ್ಸರ್ವೇಷನ್ ಯಾವುದು what is the relation between the physics and other societies, what is the relation between the physics and technology ಇನ್ನೆಲ್ಲ ಡಿಸ್ಕಷನ್ ಮಾಡ್ಕೊಂಡಿದ್ವಿ. ಅದಾದ ನಂತರ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ನೋಡ್ಕೊಂಡ್ವಿ, ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ನೋಡ್ಕೊಂಡ್ವಿ. which is the strongest force in nature, strong nuclear force, which is the weakest force in nature, gravitational force ಅಂತ ಹೇಳ್ತೀವಿ. ಸೊ ಇದೆಲ್ಲ ಆಗೋದ್ರೆ ಏನು ಮಾಡ್ಕೊಂಡಿದ್ದಪ್ಪ ಅಂತ ಕನ್ಸರ್ವೇಷನ್ ಆಫ್ ಲಾಸ್ ನೋಡ್ಕೊಂಡ್ವಿ, ಡೆಫಿನಿಷನ್ ನೋಡ್ಕೊಂಡ್ವಿ. ಸೊ this is about the first chapter. If you have any doubts, you can message me. Okay, thank you very much.